ಒಂದಿಷ್ಟು ಜನ ಪ್ರಿಯಾಂಕ್ ಖರ್ಗೆ, ಚಲುವರಾಯಸ್ವಾಮಿ ಮತ್ತೆ ಕೃಷ್ಣ ಬೈರೇಗೌಡರೆಲ್ಲ ಒಂದು ಟೀಮ್ ಮಾಡಿದ್ರು ಅನ್ನೋಂಥ ಆರೋಪಗಳನ್ನೆಲ್ಲ ಮಾಧ್ಯಮದಲ್ಲಿ ಹೇಳಿದ್ದಾರೆ. ಅಲ್ಲರಿ ನೋಡಪ್ಪ, ಪಾಪ ಅವನೇನೋ ಮೆಂಟಲ್ ಕೇಸು, ಅವನು ಮಾತಾಡಲಿ, ಅವನು ಎಲ್ಲ ಅವನೇನು ಬೇಕಾದ್ರೂ ಮಾತಾಡ್ತಾನೆ, ಮಾತಾಡ್ಕೊಳ್ಳಿ. ನನಗೆ ನಿಮ್ಮ ಬಗ್ಗೆ ನನಗೆ ಭಾಳ ಅನುಕಂಪ ಆಗ್ತಾ ಇದೆ. ನೀವೆಲ್ಲ ಭಾಳ ವಿದ್ಯಾವಂತರಿದ್ದೀರಿ, ಪ್ರಜ್ಞಾವಂತಿದ್ದೀರಿ. ನಿಮ್ಮ ಚಾನೆಲ್ಗಳಲ್ಲಿ, ನಿಮ್ಮ ಪೇಪರ್ಗಳಲ್ಲಿ ಎಲ್ಲ ನಿಮಗೆಲ್ಲ ಒಂದು ಇಮೇಜ್ ಭಾಳ ಮುಖ್ಯ. ಯಾರ್ಯಾರು ಏನೇನೋ ಆಗ್ತಾರೆ ಅಂತ ಅಷ್ಟೆಲ್ಲ ದೊಡ್ಡ ನ್ಯೂಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಇಮೇಜ್ ಏನಾಗಬೇಕು? ಏನಾದ್ರು ಸತ್ಯ ಏನಾದ್ರು ಇದೆಯಾ ಇಲ್ಲ? ಈಗ ನಾನು ನಿಮ್ಮ ಮಾಧ್ಯಮದವ್ರಿಗೆ ಯಾರೋ ಒಬ್ಬ ಹೇಳ್ಬಿಡ್ತಾನಪ್ಪ, ನಿಮ್ಮ ಮಾಧ್ಯಮಕ್ಕೆ 100 ಕೋಟಿ ಕೊಟ್ಬಿಟ್ಟಿದ್ದಾನೆ, ಹಾಕ್ಬೇಡ ಅಂತ. ನೀವು ಹಾಕೋಕ್ಕಾಗ್ತದ? ಅದನ್ನ ಕ್ಯಾನ್ ವಿ ಬ್ಲೇಮ್ ಎನಿವನ್? ಏನೋ ಒಂದು ಆದಾಯ ಬೇರೆ ಇರ್ಬೇಕಲ್ಲ ಅದಕ್ಕೆ. ಬಿಡಿ, ನಾನು ಅವನ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನೀವು ನಿಮ್ಮೊಂದು ಇಷ್ಟು ದೊಡ್ಡ ರೆಪ್ಯುಟೇಷನ್ ಇರುವಂಥ ಮೀಡಿಯಾ, ಐ ಡೋಂಟ್ ನೋ ವೈ ಯು ಆರ್ ಫೇಲಿಂಗ್ ಈ ವಿಚಾರದಲ್ಲಿ ಅಂತ ನನಗೆ ಬೇಜಾರಾಗ್ತದೆ. ಫ್ರಂಟ್ ಪೇಜಲ್ಲಿ ನ್ಯೂಸ್ ತಗೊಂಡಿದ್ದೀರಾ ಕೆಲವರು, ಆಮೇಲೆ ದೊಡ್ಡ ನ್ಯೂಸ್ ಏನೋ ಬಾಂಬ್ ಸಿಡಿಸ್ಬಿಟ್ರು ಅಂತ ಹೇಳ್ತಾ ಇದ್ದೀರಾ. ತಲೆಕೆಟ್ಟವ್ರು ಹಾಸ್ಪಿಟ್ಲ್ ಸೇರಿಸ್ಬೇಕಾದವ್ರನ್ನೆಲ್ಲ ನೀವು ಈ ಥರ ಮಾಡ್ಕೊಂಡು ಕೂತ್ಕೊಂಡ್ರೆ ನನಗೆ ಅವನ ಬಗ್ಗೆ ಏನು ಅನುಕಂಪ ಆಗ್ತಾ ಇಲ್ಲ. ನಿಮ್ಮ ಬಗ್ಗೆ ನಂಗೆ ಭಾಳ ಬೇಜಾರಾಗ್ತಾ ಇದೆ. ಏನಾಗಿದೆ ನಿಮ್ಮ ಚೀಫ್ ಎಡಿಟರಲ್ಲಿ, ನಿಮ್ಮ ಮೀಡಿಯಾಗಳಲ್ಲಿ? ಯಾಕೆ ಈ ರೀತಿ? ಸರ್, ಆ ವ್ಯಕ್ತಿನ ನಾವು ಗಂಭೀರವಾಗಿ ತಗೊಳ್ಳೋದಕ್ಕೆ ಕಾರಣ ನಿಮ್ಮ ಒಂದು ಮಾತುಕತೆ ಒಂದು ಇದಾಗಿರ್ಬೋದಲ್ಲ ಸರ್. ನೀವು ಆ ವ್ಯಕ್ತಿನ ಒಂದು ಸ್ವಲ್ಪ ಯಾರು ಇಲ್ಲ ಅಂದ್ಬಿಟ್ಟು ನೀವು ಮಾತಾಡಿದ ನಾನು ಯಾವ ಮಾತಾಡಿಲ್ಲ ರೀ. ನಾನು ನಾಟ್ ಸ್ಪೋಕನ್ ಎನಿಥಿಂಗ್. ನಾನೊಬ್ಬ ಡೆಪ್ಯೂಟಿ CM, ನನ್ನ ಹತ್ರ 100 ಜನ ಅಪ್ರೋಚ್ ಮಾಡ್ತಾರೆ. ಒಳ್ಳೆಯವರು ಬರ್ತಾರೆ, ಕೆಟ್ಟವರು ಬರ್ತಾರೆ, ಇನ್ನೊಬ್ಬರು ಇರ್ತಾರೆ, ಪಬ್ಲಿಕ್ ಫಿಗರ್ ನನ್ನ ಹತ್ರ ಬರ್ತಾರೆ. ನಾನು ಬರ್ತೀನಿ, ನನ್ನ ಹತ್ರ ಮಾತಾಡ್ತೀನಿ ಅನ್ನೋರನ್ನ ನಾನು ಯಾರು ಇಲ್ಲ ಅಂತ ಹೇಳಕ್ಕಾಗಲ್ಲ. ಏನ್ ಬರ್ತಾರೋ ನನಗೆ ಗೊತ್ತಿಲ್ಲ. ಎಲ್ಲರೂ ಬರ್ತಾ ಇರ್ತಾರೆ ನನ್ನ ಹತ್ರ. ನೀವು ಬರ್ತಾ ಇರ್ತೀರಿ, ನೀವು ಮೀಡಿಯಾ ಒಂದು ಇಟ್ಕೊಂಡು ಬರ್ತೀರಿ. ನೀವು ಒರಿಜಿನಲ್ ಮೀಡಿಯಾನೋ ಡೂಪ್ಲಿಕೇಟ್ ಮೀಡಿಯಾ ಯಾರು ಗೊತ್ತು ನನಗೆ? ಈಗ ಯಾವುದೋ ಒಂದು ಪಬ್ಲಿಕ್ ಟಿವಿ ಅಂತ ಇಟ್ಕೊಳ್ತಿರೋ, PTV ಅಂತ ಇಟ್ಕೊಳ್ತಿರೋ, TV9 ಅಂತ ಇಟ್ಕೊಳ್ತಿರೋ. ಬಂದ್ರೆ ನೀವು TV9 ರಿಪೋರ್ಟ್ರು, ಒರಿಜಿನಲ್ ರಿಪೋರ್ಟ್ರು, ಡೂಪ್ಲಿಕೇಟ್ ರಿಪೋರ್ಟ್ರು, ಬಿಜೆಪಿ ಕಾರ್ಯಕರ್ತರು, ದಳ ಕಾರ್ಯಕರ್ತರು, ನಮ್ಗೆ ಹೆಂಗ್ ಗೊತ್ತಾಗಬೇಕು? ಜನ ಬರ್ತಾರೆ, ಈಗ ಇಷ್ಟೆಲ್ಲ ಜನ ಬರ್ತಾರೆ, ನಾನು ಎಲ್ಲಾನು ಈಗ ಸ್ಕ್ಯಾನ್ ಮಾಡ್ಕೊಂಡು ಕೂತ್ಕೊಳ್ಳ. ನಾನು ಆ ರೀತಿ ಒಬ್ಬ ಏನಾದ್ರು ನಿಮ್ಮ ಮಾಧ್ಯಮ ಇವ್ರಿಗೆ ಹೇಳಿದ್ರೆ ಆ ತರ ಮಾಡೋದು ಒಳ್ಳೇದು ಅಂತ. ಯಾಕಂದ್ರೆ ಈಗ ಯಾರು ನಕಲಿ ಯಾರು ಅಸಲಿ ಅನ್ನೋದೇ ಗೊತ್ತಾಗಲ್ಲ. ನನಗೆ ಅದು ಯಾರೋ ಎಲ್ಲೋ ಒಂದ್ ಕಡೆ ಎಲೆಕ್ಷನ್ ಟೈಮಲ್ಲಿ ನನಗೆ ಹಿಡಿತಾವ. ನನಗೆ PTF ಯಾವುದೋ ಒಂದು ಇದು ಚಾನೆಲ್ ಅಲ್ಲಿ ಹಿಡಿತಾವನೆ. ಹಿಂದೆ ಒಂದಿದೆ, ಮುಂದೆ ಒಂದಿದೆ ನೋಡಿ. ಈ ಕಡೆ ಒಂದು ಹಾಕೊಂಡವನೆ, ಈ ಕಡೆ ಒಂದು ಹಾಕೊಂಡವನೆ. ಒಂದೇ ಒಂದು ಎರಡು ಇಟ್ಬಿಟ್ಟವನೆ. ಇಲ್ಲ ಸರ್, ಆ ತರದೊಂದು ಒಂದು ಸ್ವಲ್ಪ ಈ ಫೇಕ್ ಇದನ್ನ ಒಂದ್ ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು ಸರ್, ಇಲ್ಲಾಂದ್ರೆ ಕಷ್ಟ ಆಗ್ಬಿಡುತ್ತೆ. ನಿಮ್ಗೆ ನಾಲ್ಕಿದ್ಯಾ? ಲೈಕ್ ದಿಸ್. ಐ ಡೋಂಟ್ ನೋ. ನೋ, ದಟ್ ವಾಸ್ ನಾಟ್. ಈಗ ನಿಮ್ದೇನೋ ಒಂದು ಗ್ರೂಪು, ಅಲ್ಲಿ 3-4 ಇತ್ತು. ಇಲ್ಲ ಒಬ್ಬನೇ ರಿಪೋರ್ಟ್ ಕೆಲಸ ಕೊಟ್ಬಿಟ್ಟವ್ರೆ, ನಂಗೆ ಗೊತ್ತಿಲ್ಲ. ನನಗೆ ಸಂಬಳಕ್ಕೆ, ಕಡಿಮೆ ಸಂಬಳಕ್ಕೆ ಒಬ್ಬನ ಕೈಲಿ ಎಲ್ಲಾ ಚಾನೆಲ್ ನಡೆಸ್ತಾವೆ, ನಂಗೆ ಗೊತ್ತಿಲ್ಲ. ಪದೇ ಪದೇ ನಿಮ್ ಜೊತೆ ಮಾತನಾಡಿದ ಆಡಿಯೋ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾರು ನಮ್ಮನ್ನ ಬಂದು ಪಾಲಿಟಿಷಿಯನ್ ಅಂದಮೇಲೆ ನನ್ನ ಸ್ಟೇಟಸ್ಗೆ, ನನ್ನ ಪೊಸಿಷನ್ಗೆ ಸಾವಿರಾರು ಜನ ಬಂದು ಭೇಟಿ ಮಾಡ್ತಾರೆ. ಯಾರು ಬರ್ತಾರೋ ಅವ್ರಿಗೆ ಯಾವ ಹುದ್ದದಲ್ಲಿ ಯಾವ ಇದೆಯೋ ಯಾರು ಗೊತ್ತಿಲ್ಲ. ನಾನೇನು ತಪ್ಪು ಮಾತಾಡಿಲ್ಲ, ಮಾಡಕ್ ಹೋಗಿಲ್ಲ, ತಲೆನೂ ಕೆಡ್ಸ್ಕೊಳಕ್ ಹೋಗಿಲ್ಲ. ನನ್ಗೆ ಬೇರೆ ಬೇಕಾದಷ್ಟು ಟೈಮ್ ಇದೆ, ನನಗೆ ಬೇರೆ ಬೇರೆ ಕೆಲಸಗಳಿದೆ. ನೀವು ಜವಾಬ್ದಾರಿಯುತ ಸ್ಥಾನದಲ್ಲಿ ಇರೋರ ಮೇಲೆ ಈ ತರ ಆಪಾದನೆ ಮಾಡ್ತಾನೆ ಅಂದ್ಮೇಲೆ ಅದನ್ನೇನಾದ್ರು ತನಿಖೆ ಅಥವಾ ಅಂದ್ಮೇಲೆ ಮಾನನಷ್ಟ ಮೊಕದ್ದಮೆ ಅಂತಾರ? ನೋಡಪ್ಪ, ಕೆಲವ್ರಿಗೆ ಮಾರ್ಕೆಟು, ನೀವು ಬರೀತೀರಾ, ನೀವು ಹಾಕ್ತೀರಾ, ಅದಕ್ಕೆ ಉಪಯೋಗಿಸ್ಕೊತಾರೆ. ಅದಕ್ಕೆ ನಾನು ಯಾಕೆ ತಲೆ ಕೆಡಿಸ್ಕೊಳ್ತಾರೆ?